ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 2 6ರಿಂದ 14ನೆಯ ಶತಮಾನದ ಭಾರತ. ಅಭ್ಯಾಸಗಳ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಫಸ್ಟ್, ಗುರ್ಜರ ಪ್ರತಿಹಾರರ ರಾಜ್ಪೂತ್ ಮನೆತನದ ಸ್ಥಾಪಕ ಹರಿಶ್ಚಂದ್ರ. 2ನೇದು, ಪೃಥ್ವಿರಾಜ್ ಚೌಹಾನನು ಮೊದಲನೆಯ ತರಾಯನ್ ಕಾಳಗದಲ್ಲಿ ಮೊಹಮ್ಮದ್ ಗೋರಿನನ್ನು ಸೋಲಿಸಿದನು. 3ನೇದು, ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಕುತುಬುದ್ದೀನ್ ಐಬಕ್. 4ನೇದು, ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನ್. 5ನೇದು, ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ್ ಅಲಾವುದ್ದೀನ್ ಖಿಲ್ಜಿ. 6ನೇದು, ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲಾಯಿತು. ಮುಖ್ಯ ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 7ನೇದು, ರಾಜ್ಪೂತ್ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿ. ಉತ್ತರ: ರಾಜ್ಪೂತ್ ಅರಸರು ಸ್ವತಃ ವಿದ್ವಾಂಸರಾಗಿದ್ದರು. ಮಂಜರಾಜನು ಪದ್ಮಗುಪ್ತ, ಹಲಾಯುದ್ಧ ಎಂಬ ಕವಿಗಳಿಗೆ ಆಶ್ರಯ ನೀಡಿದ. ಶಾಂತಿಸೇನ, ಪ್ರಭಾವಚಂದ್ರ ಸೂರಿ, ಘನಪಾಲ ಎಂಬ ಜೈನ್ ಪಂಡಿತರು ಆಶ್ರಯ ಪಡೆದಿದ್ದರು. ಜಯದೇವ ಗೀತೆ, ಗೀತಗೋವಿಂದ, ಭರ್ತೃಹರಿಯ ರಾವಣವಧ, ಭಾರವಿಯ ಕಿರಾತಾರ್ಜುನೀಯ, ಮಹೇಂದ್ರಪಾಲನ ಕಾವ್ಯಮೀಮಾಂಸ, ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ, ಭವಭೂತಿ ರಚಿಸಿದ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ, ಕಲ್ಹನ ರಾಜತರಂಗಿಣಿ, ಕುಮಾರಪಾಲಚರಿತ, ಚಂದಬರ್ದಯ್ಯ, ಪೃಥ್ವಿರಾಜ ರಾಸೋ, ಬಲ್ಲಾಳನ ಭೋಜಪ್ರಬಂಧ ಇನ್ನೂ ಅನೇಕ ಸಾಹಿತ್ಯ ಕೊಡುಗೆಗಳು ರಾಜಪೂತರಿಂದ ಆಗಿವೆ, ರಚಿಸಲು ಪಟ್ಟಿವೆ. ಪ್ರಶ್ನೆ ಸಂಖ್ಯೆ 8, ಕಾಶ್ಮೀರದ ಕಾರ್ಕೋಟ್ ಮನೆತನದ ಪ್ರಮುಖ ಅರಸ ಯಾರು? ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು? ಉತ್ತರ: ಕಾಶ್ಮೀರದ ಕಾರ್ಕೋಟ್ ಮನೆತನದ ಪ್ರಮುಖ ಅರಸು ಲಲಿತಾದಿತ್ಯ ಮುಕ್ತಪೀಡ. ಲಲಿತಾದಿತ್ಯ ಮುಕ್ತಪೀಡರ ಸಾಮ್ರಾಜ್ಯ ವಿಸ್ತರಣೆಯ ಬಗ್ಗೆ ನೋಡುವುದಾದರೆ, ಲಲಿತಾದಿತ್ಯ ಕನ್ಯಾಕುಬ್ಜ ಕನ್ನೋಜದ ಯಶೋವರ್ಮನನ್ನು ಯುದ್ಧದಲ್ಲಿ ಸೋಲಿಸಿದ. ಕಾಬೂಲ್ ಪ್ರಾಂತ್ಯವನ್ನು ಆಳುತ್ತಿದ್ದ ಶಾಹಿ ವಂಶಸ್ಥರನ್ನು ಸೋಲಿಸಿ ಆ ಪ್ರದೇಶದಲ್ಲಿ ತನ್ನ ಅಧಿಪತ್ಯ ಸ್ಥಾಪಿಸಿದನು. ವಿಂಧ್ಯಾಚಲದ ಬಹಳಷ್ಟು ರಾಜರ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸಾಧಿಸಿದನು. ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೆ ವಿಸ್ತರಿಸಿದ. ಚೀನಾದ ಟಾಂಗ್ ರಾಜರುಗಳ ನೆರವು ಪಡೆದು ಟಿಬೆಟನ್ನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸಿದನು. ಪ್ರಶ್ನೆ ಸಂಖ್ಯೆ 9, ಇಲ್ತುಮಿಶ್ ಅಥವಾ ಅಲ್ತಮಶ್ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿರಿ. ಇಲ್ತುಮಿಶ್ ತನ್ನ ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿದನು. ಡಿಸ್ಟ್ರಿಕ್ಟ್ಗಳು, ಇಕ್ತಾ ಅಂದರೆ ಡಿಸ್ಟ್ರಿಕ್ಟ್. ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನು ನೇಮಿಸಿದನು. ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು 14 ಸರ್ದಾರರ ಕೂಟ ಚಹಲ್ಗಾನ್ ನೇಮಕ ಮಾಡಿದನು. ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು. ಇಲ್ತುಮಿಶನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಈತನು ದೆಹಲಿಯ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದನು. 10ನೇದು, ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಾವವು? ಉತ್ತರ: ಅಲಾವುದ್ದೀನ್ ಖಿಲ್ಜಿಯು ಧಾರ್ಮಿಕ ದತ್ತಿ, ಇನಾಮು ಭೂಮಿ ಮತ್ತು
ಸಹಾಯಧನಗಳನ್ನು ರದ್ದುಗೊಳಿಸಿದನು. ದಕ್ಷ ಗೂಢಾಚಾರ ವ್ಯವಸ್ಥೆ ರಚಿಸಿದನು. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟಗಳನ್ನು ನಿಷೇಧಿಸಿದನು. ಸರ್ದಾರರ ಕೂಟ ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದನು. ಪ್ರಶ್ನೆ ಸಂಖ್ಯೆ 11. ಮುಹಮ್ಮದ್ ಬಿನ್ ತುಘಲಕ್ ಅನ್ನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ. ಉತ್ತರ: ಸಾಮ್ರಾಜ್ಯದ ಭೂಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಣೆಗಳನ್ನು ಒಳಗೊಂಡ ಅಧಿಕೃತ ದಾಖಲೆ ಪುಸ್ತಕವನ್ನು ತಯಾರಿಸಿದನು. ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು. ಕೃಷಿಗೆ ಒಳಪಡದ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸಿದನು. ರೈತರಿಗೆ ಆರ್ಥಿಕ ನೆರವು ನೀಡಿದನು. ದುಆಬ್ ಪ್ರದೇಶದಲ್ಲಿ ಭೂಕಂದಾಯ ಹೆಚ್ಚಿಸಿದನು. ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯವನ್ನು ಚಲಾವಣೆಗೆ ತಂದನು. ಪ್ರಶ್ನೆ ಸಂಖ್ಯೆ 12. ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಾವುವು? ಉದಾಹರಿಸಿ. ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು. ಕಮಾನುಗಳು, ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯಲ್ಲಿ ಮುಖ್ಯ ಲಕ್ಷಣಗಳಾಗಿವೆ. ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರ್ಸಾ, ಧರ್ಮಶಾಲೆಗಳನ್ನು ನಿರ್ಮಿಸಿದರು. ದೆಹಲಿಯ ಕುವತ್ತುಲ್ ಇಸ್ಲಾಂ ಮಸ್ಜಿದಿ, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಜಮಿಯತ್ ಖಾನಾ ಮಸೀದಿಗಳು ಉತ್ತಮ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 13. ಮೊದಲನೆಯ ಪಾಣಿಪತ್ ಕದನದ ಪರಿಣಾಮವೇನು? ಉತ್ತರ ನೋಡೋಣ. ಮೊದಲನೇ ಪಾಣಿಪತ್ ಕದನದ ಪರಿಣಾಮ ಎಂದರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ 1526ರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲರ ಆಳ್ವಿಕೆ ಪ್ರಾರಂಭಿಸಿದನು.